ಪರಮಾತ್ಮನೇ ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಮಹಾಭಾರತ ನಮ್ಮ ದೇಶದ ಇನ್ನೊಂದು ಇತಿಹಾಸ ಗ್ರಂಥ. ನಡೆದ ಕಥೆಗಳನ್ನು ಮಹಾಭಾರತದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಕಲ್ಪಿತ ಕಲ್ಪನೆಯ ಸಾಮ್ರಾಜ್ಯ ಇಲ್ಲಿಲ್ಲ, ಕಪೋಲ ಕಲ್ಪಿತ ಕಥೆಗಳು ಇಲ್ಲಿಲ್ಲ. ಯಾವುದು ನಡೆದ ಘಟನಾವಳಿ ಅದನ್ನು ರೂಪಣೆ ಮಾಡಿದ ಇತಿಹಾಸ ಗ್ರಂಥ ಮಹಾಭಾರತ. ಮಹಾಭಾರತ ಅಂತ ಹೇಳುವಾಗ ನಮಗೆ ಯುದ್ಧ ನೆನಪಾಗ್ತದೆ. ಯುದ್ಧ ನೆನಪಾದಾಗ ದುರ್ಯೋಧನ ಪಾಂಡವರು ನೆನಪಾಗ್ತಾರೆ. ನಮ್ಮಲ್ಲಿ ಕೌರವರು ಪಾಂಡವರು ಅಂತ ಹೇಳೋದುಂಟು. ಪಾಂಡವರು ಕೌರವರೇ, ಕುರುವಂಶದಲ್ಲೇ ಬಂದವರು. ಅದಕ್ಕೆ ನಾನು ವಿಭಾಗ ಮಾಡಿ ಹೇಳಿದ್ದೆ, ದುರ್ಯೋಧನಾದಿಗಳು ಪಾಂಡವರು, ಪಾಂಡುವಿನ ಮಕ್ಕಳು. ಅದೇ ರೀತಿ ಧೃತರಾಷ್ಟ್ರನ ಮಕ್ಕಳು. ಎರಡು ವಿಭಾಗ ಮಹಾಭಾರತ ಯುದ್ಧದಲ್ಲಿ ನಾವು ಕಾಣ್ತೇವೆ. ದುರ್ಯೋಧನಾದಿಗಳು ಅಂತಂದರೆ 100 ಜನ ಬ್ರದರ್ಸ್, ದುರ್ಯೋಧನ, ದುಶ್ಯಾಸನ, 100 ಜನ ಸಹೋದರರು. ಪಾಂಡವರು ಅಂತಂದರೆ 5 ಜನ ಸಹೋದರರು, ಧರ್ಮರಾಜ, ಭೀಮಸೇನ, ಅರ್ಜುನ, ನಕುಲ, ಸಹದೇವ. ಇಬ್ಬರಿಗೂ ಜಗಳ ನಿರಂತರ ಇತ್ತು, ಹುಟ್ಟಿನಿಂದ ಪ್ರಾರಂಭ ಆಗಿತ್ತು. ಪಾಂಡವರು ಪಾಂಡಕೇಶ್ವರದಲ್ಲಿ ಜನ್ಮ ಎತ್ತಿದರೆ ಈ ಸುದ್ದಿ ದುರ್ಯೋಧನಾದಿಗಳ ತಾಯಿ ಗಾಂಧಾರಿಗೆ ಮುಟ್ಟಿತು. ತನ್ನ ಹೊಟ್ಟೆಯನ್ನು ಹಿಸುಕಿ ಗರ್ಭಪಾತ ಮಾಡಿಸಿ ಮಕ್ಕಳನ್ನು ಕಂಡವಳು ಗಾಂಧಾರಿ. ದುರ್ಯೋಧನಾದಿಗಳು ಭೂಮಿಗೆ ಬರುವಾಗಲೇ ಹೊಟ್ಟೆ ಕಿಚ್ಚಿನಿಂದಲೇ ಬಂದವರು. ಗಾಂಧಾರಿ ಆ ಹೊಟ್ಟೆಯನ್ನು ಹಿಸುಕಿ ತನ್ನ ಮಾಂಸವನ್ನು ಕೆಳಗೆ ಬೀಳಿಸಿ ಮಕ್ಕಳನ್ನು ಪಡೆದದ್ದು ಅಂತಂದರೆ ಅವರ ಜನ್ಮ ಆಗುವಾಗಲೇ ಹೊಟ್ಟೆ ಕಿಚ್ಚು ಸಹಜವಾದ್ದು. ಹಾಗಾಗಿ ದುರ್ಯೋಧನಾದಿಗಳು ಎಲ್ಲಿದ್ದಾರೆ ಅಲ್ಲಿ ಕಿಚ್ಚು ಅಂದರೆ ಬೆಂಕಿ, ಹೊಟ್ಟೆಯ ಬೆಂಕಿ ಅದು ಮಾಸಲೇ ಇಲ್ಲ. ಒಬ್ಬೊಬ್ಬ ಸಹೋದರರಲ್ಲಿಯೂ ಕೂಡ ಈರ್ಷೆ, ಅಸೂಯೆ, ಮಾತ್ಸರ್ಯ ಅದು ಸಹಜವಾಗಿ ಇತ್ತು. ನಮ್ಮಲ್ಲಿ ಒಂದು ಗಾದೆನೇ ಇದೆ ಕನ್ನಡದಲ್ಲಿ, ಹುಟ್ಟುಗುಣ ಗಟ್ಟ ಹತ್ತಿದರೂ ಇಲ್ಲ ಅಂತ ಆಗುವುದಿಲ್ಲ ಅಂತ. ಹಾಗಾಗಿ ದುರ್ಯೋಧನಾದಿಗಳು ದೌಷ್ಟ್ಯ ದೌರ್ಜನ್ಯಗಳ ಸಾಕಾರ ಮೂರ್ತಿಗಳು. ಏನು ಅನ್ಯಾಯ ಅಂತಿದೆ ಅದನ್ನು ಪ್ರತಿಬಿಂಬಿಸುವುದು ದುರ್ಯೋಧನಾದಿಗಳು. ಯಾವುದು ದೋಷ ಅದೆಲ್ಲ ಮೂರ್ತಿಮತ್ತಾಗಿ ಬಂದದ್ದು. ನಾವು ಸಾಮಾನ್ಯವಾಗಿ ಒಬ್ಬ ಒಳ್ಳೆಯವ ಅಂತ ಹೇಳುವಾಗ ಯಾವುದು ಮಾಡಬಾರ್ದು ಅಂತ ಹೇಳ್ತೇವೆ, ಅದು ಎಲ್ಲ ದುರ್ಗುಣಗಳು, ದುರ್ಬುದ್ಧಿಗಳು ಸಹಜವಾಗಿ ದುರ್ಯೋಧನಾದಿಗಳಲ್ಲಿದೆ. ನಾವಲ್ಲೊಂದು ಹೇಳುವ ಸಾಮಾನ್ಯ ಮಾತು, ಒಬ್ಬ ಸಾಮಾನ್ಯ ವ್ಯಕ್ತಿ ಹೇಳುವ ಮಾತು, ಹೆಣ್ಣು ಅಂತಂದರೆ ಅದನ್ನು ಪೂಜೆ ಮಾಡಬೇಕಾದ ಒಂದು ಶಕ್ತಿ ಅಂತ ನಾವು ಚಿಂತನೆ ಮಾಡ್ತೇವೆ. ನಾವು ಹೆಣ್ಣಿನ ಮೇಲೆ ಅಪಾರವಾದ ಗೌರವ ನಾವು ತೋರಿಸುವ ಸಮಾಜ ನಮ್ಮದು. ಆದರೆ ದುರ್ಯೋಧನಾದಿಗಳು ಅಂತಂದರೆ ಪರಹೆಣ್ಣು ಅಂತಂದರೆ ಅದು ಭೋಗದ ವಸ್ತು ಅಂತ ಚಿಂತನೆ ಮಾಡಿ ಬೆಂಕಿಗೆ ಹಾರಲಿಕ್ಕೆ ತಯಾರಾದವರು ಅನ್ನೋದನ್ನು ಮಹಾಭಾರತ ಚಿತ್ರಿಸಿದೆ. ಒಂಟಿ ಹೆಣ್ಣು ದ್ರೌಪದಿ ದೇವಿಗೆ ಮರುಳಾಗಿ ಬಟ್ಟೆಯನ್ನು ಬಿಚ್ಚಿಸಿ ಸಭೆಯ ಮುಂದೆ ನಗ್ನಳನ್ನಾಗಿ ಮಾಡಿ ದ್ರೌಪದಿಯನ್ನು ಬಲಾತ್ಕರಿಸಬೇಕು ಅಂತ ಪ್ರಯತ್ನಪಟ್ಟ ದುರ್ಗುಣ, ದುರ್ಜನ, ದುಶ್ಶೀಲರು ದುರ್ಯೋಧನಾದಿಗಳು. ತುಂಬಿದ ಸಭೆಯಲ್ಲಿ ಹಿರಿಯರಿದ್ದರೂ ಒಳ್ಳೆಯ ಮಾತು ಹೇಳುವ ಸೌಜನ್ಯ ಅವರಿಗೆ ಬರಲಿಲ್ಲ. ಅಂದರೆ ದುರ್ಯೋಧನನ ದುಷ್ಪ್ರಭಾವ ಅದೆಷ್ಟು ಅನ್ನೋದಕ್ಕೆ ಇದೊಂದು ಕೆಟ್ಟ ಉದಾಹರಣೆ ಇದಂತು. ಆ ಸಭೆಯಲ್ಲಿ ಗಂಡಂದಿರೂ ಕೈಗಟ್ಟಿ ಕೂತಾಗ, ಒಂದು ಹೆಣ್ಣಿಗೆ ರಕ್ಷಣೆ ಕೊಡುವವರು ಇಲ್ಲದೇ ಇದ್ದಾಗ, ಅಬಲೆಗೆ ದೌರ್ಬಲ್ಯ ಬಂದಾಗ, ಅಮಾನವೀಯ ಕೃತ್ಯ ನಡೆಯುವ ಈ ದುಷ್ಟ ಪ್ರಸಂಗವನ್ನು ಮಹಾಭಾರತ ಚಿತ್ರಿಸಿದೆ. ಈ ಸಂದರ್ಭದಲ್ಲಿ ಅಬಲೆಯನ್ನು ರಕ್ಷಣೆ ಮಾಡಿದ್ದು ಯಾರೂ ಅಲ್ಲ, ಸರ್ವೋತ್ತಮನಾದ ದೇವರು ಒಬ್ಬನೇ. ಆ ಕೃಷ್ಣ ಮಾತ್ರ ರಕ್ಷಣೆ ಮಾಡಿದ. ಈ ಜ್ಞಾನ ಹೆಣ್ಮಗಳಿಗಿತ್ತು.
ತನ್ನ ಬಟ್ಟೆಗೆ ಕೈ ಹಾಕಿ ಬಲಾತ್ಕಾರ ಮಾಡುವ ಸಂದರ್ಭದಲ್ಲಿ ತಾನು ನಗ್ನಳಾಗಬೇಕಾದಂತಹ ದುರಂತ ಸ್ಥಿತಿಯಲ್ಲಿದ್ದಾಗ ನೆನಪಾದದ್ದು ಒಂದೇ ಶಕ್ತಿ ಅವಳಿಗೆ, ಕೃಷ್ಣ. ಕೃಷ್ಣೇ ಭಕ್ತಿಯಿಂದ ಕೃಷ್ಣನನ್ನು ಸ್ಮರಣೆ ಮಾಡಿದರೆ ನಮ್ಮ ದೇವರು ಓಡೋಡಿ ಬಂದ. ಎಲ್ಲ ಪೂರ್ವ ಸಿದ್ಧತೆಯನ್ನು ಮಾಡಿಕೊಂಡೇ ಬಂದಿದ್ದ. ದೇವರು ಬಂದು ಕಾಣಲಿಲ್ಲ, ಯಾರಿಗೂ ದರ್ಶನ ಕೊಡಲಿಲ್ಲ. ಆದರೆ ದೇವರ ಕಾರ್ಯ ಕಾಣಿಸ್ತು. ದೇವರು ಕಾಣಲಿಲ್ಲ, ದೇವರು ಮಾಡುವ ಪರಮಾನುಗ್ರಹ ಕಾಣಿಸಿತು. ದ್ರೌಪದಿ ನಗ್ನಳಾಗಲೇ ಇಲ್ಲ. ಅವಳು ಬಟ್ಟೆಯನ್ನು, ಉಟ್ಟ ಬಟ್ಟೆಯನ್ನು ದುಶ್ಯಾಸನ ಎಳೀತಾ ಇದ್ದರೆ ಬಟ್ಟೆ ಖಾಲಿಯಾಗಲೇ ಇಲ್ಲ. ಒಂದು ಬಟ್ಟೆ ಬಿತ್ತು, ಅದರ ಬೆನ್ನ ಹಿಂದೆ ರೇಷ್ಮೆಯ ಅತ್ಯಂತ ಮೃದುವಾದ ಸುಂದರ ಆಕರ್ಷಕದ ಬಟ್ಟೆ ಬಂತು. ಅದನ್ನು ಹೇಳಿದ್ರೆ ಮತ್ತೊಂದು ಬಟ್ಟೆ. ಎಲ್ಲಿಂದ ಬಟ್ಟೆ ಬಂತು ಅಂತ ಒಂದು ಪ್ರಶ್ನೆ. ಆ ಕೃಷ್ಣ ಬಂದ. ಸಾಮಾನ್ಯವಾಗಿ ನಾವು ಹೇಳಿದ ಸಮಸ್ಯೆ ಅಂತ ಹೇಳಿದರೆ ಆಮೇಲೆ ಅದಕ್ಕೆ ಬೇಕಾದ ಪರಿಹಾರ ಮಾಡೋರು ನಾವು. ದೇವರ ಹತ್ರ ಹೇಳಿದರೆ, ಸಮಸ್ಯೆ ಪರಿಹಾರ ಮಾಡುವಾಗಲೇ ಅದನ್ನು ಪೂರ್ತಿ ನಿರ್ಮೂಲನೆಗೊಳಿಸುವ ಶಕ್ತಿ ಅದು ಕೃಷ್ಣನ ತಾಕತ್ತು ಅನ್ನೋದನ್ನು ಮಹಾಭಾರತ ಚಿತ್ರಿಸಿದೆ. ಸೀರೆಯ ರಾಶಿ ರೇಷ್ಮೆಯ ಒಂದು ದೊಡ್ಡ ಪರ್ವತನೇ ತಯಾರಾಗಿತ್ತು. ದ್ರೌಪದಿ ದೇವರಿಗೆ ಎಷ್ಟು ಆನಂದ ಆಗಿತ್ತು. ನಮ್ಮ ದೇವರು ಅನುಗ್ರಹ ಮಾಡೋದು ಅಂದರೆ ಹೀಗೆ. ಹಾ ಕೃಷ್ಣ ದ್ವಾರಕಾವಾಸಿನ್ ಕ್ವಾಸಿ ಯಾದವ ನಂದನ, ಎಲ್ಲಿದ್ದಿ ಕೃಷ್ಣ ದ್ವಾರಕಾವಾಸಿ. ದ್ವಾರಕಾ ಅಂದರೆ ಖಾ ಅಂದರೆ ಸುಖ, ದ್ವಾರ ಅಂದರೆ ಬಾಗಿಲು, ಸುಖದ ಬಾಗಿಲು. ಕೃಷ್ಣ ಎಲ್ಲಿದ್ದಿ ಅಂತಂದರೆ ನಮ್ಮ ದೇವರು ಹಸ್ತಿನಾಪುರದಲ್ಲಿಯೇ ದುಃಖದ ಮಡುವಿನಲ್ಲಿ ಸುಖದ ಬಾಗಿಲು ತೋರಿಸಿದ ದೊಡ್ಡ ದೇವರು ಶ್ರೀಕೃಷ್ಣ ಅನ್ನೋದನ್ನು ಮಹಾಭಾರತ ಚಿತ್ರಿಸಿದೆ. ನಮ್ಮ ಕಷ್ಟದ ಕಾಲದಲ್ಲಿ ಕೃಷ್ಣನನ್ನು ಸ್ಮರಣೆ ಮಾಡಿದರೆ ಎಲ್ಲ ಕಷ್ಟವನ್ನು ಕೂಡ ಪರಿಹರಿಸುವ ದೇವರು ಕೃಷ್ಣ. ಕೌರವರ ಯುದ್ಧದ ಮಧ್ಯದಲ್ಲಿ ಘೋರ ಸಂಗ್ರಾಮವಾದಾಗ ಪಾಂಡವರಿಗೆ ಜಯಬೇರಿ ಬಂತು. ಪಾಂಡವರನ್ನು ಸ್ಥಾಪನೆ ಮಾಡಿದ ಕತೆ ಮಹಾಭಾರತ. ದುಷ್ಟರನ್ನು ನಾಶ ಮಾಡುವುದು, ಶಿಷ್ಟರನ್ನು ರಕ್ಷಣೆ ಮಾಡುವುದೇ ಧರ್ಮದ ಮೂಲ. ದೇವರ ಅವತಾರನೇ ಪರಿತ್ರಾಣಾಯ ಸಾಧೂನ. ಯಾರು ಸಜ್ಜನರು ಅವರ ರಕ್ಷಣೆ ಮಾಡುವುದು, ಯಾರು ದುಷ್ಟರು ಅವರನ್ನು ಸಂಹಾರ ಮಾಡುವುದು ದೇವರ ಅವತಾರದ ಉದ್ದೇಶ. ದುರ್ಯೋಧನಾದಿಗಳನ್ನು ಸಂಹಾರ ಮಾಡಿ ಪಾಂಡವರನ್ನು ಸಿಂಹಾಸನದಲ್ಲಿ ಕೂಡಿಸಿ ರಾಜ್ಯಭಾರವನ್ನು ಮಾಡಿಸಿದ ದೇವರು ಕೃಷ್ಣ. ತಾನು ಸಿಂಹಾಸನದಲ್ಲಿ ಕೂಡದೆ ಯಾರ್ಯಾರು ಕೂಡಬೇಕೋ ಅವರನ್ನು ಕೂಡಿಸಿದ ದೇವರು ಕೃಷ್ಣ. ಅಂತಹ ಕೃಷ್ಣನನ್ನು ನಮ್ಮ ಹೃದಯದ ಸಿಂಹಾಸನದಲ್ಲಿ ಪಟ್ಟಾಭಿಷೇಕ ಮಾಡಬೇಕು. ದುರ್ಯೋಧನಾದಿಗಳನ್ನು ಸಂಹಾರ ಮಾಡಿಸಬೇಕು. ಪಾಂಡವರಿಗೆ ಪಟ್ಟಾಭಿಷೇಕ ಆಗಬೇಕು. ದುರ್ಯೋಧನಾದಿಗಳು ಅಂತಂದರೆ ರಾಗದ್ವೇಷಾದಿ ದೋಷ ರಾಶಿಗಳು ಅದೆಲ್ಲ ನಾಶ ಆಗಬೇಕು. ಪಾಂಡವರು ಅಂದರೆ ಸೌಜನ್ಯಾದಿ ಸದ್ಗುಣಗಳ ರಾಶಿ, ಅದು ನಮ್ಮಲ್ಲಿ ಮೂಡಿ ಬರಬೇಕು. ಆ ಧರ್ಮಗಳಿಗೆ ಪಟ್ಟಾಭಿಷೇಕ ಆಗಬೇಕು, ಅಧರ್ಮಕ್ಕೆ ನಾಶ ಆಗಬೇಕು. ಇದೇ ಮಹಾಭಾರತದ ಸಾರ. ನಮ್ಮ ದೇಶದಲ್ಲಿ ದುರ್ಯೋಧನನ ಸಾಮ್ರಾಜ್ಯ ನಿರ್ಮೂಲನೆ ಆಗಿ ಪಾಂಡವರ ರಾಜ್ಯ ಸ್ಥಿರವಾಗಿ ಉಳೀಲಿ, ಸಾಮ್ರಾಜ್ಯ ಬೆಳೆಯಲಿ, ಧರ್ಮರಾಜ್ಯ ಭೀಮರಾಜ್ಯ ಎಲ್ಲ ಕಡೆ ವ್ಯಾಪಿಸಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತಾ ಎಲ್ರಿಗೂ ಶುಭ ಆಗಲಿ ಅಂತ ದೇವರಲ್ಲಿ ಮತ್ತೊಮ್ಮೆ ಪ್ರಾರ್ಥನೆ ಮಾಡಿ ಕೃಷ್ಣ ಅರ್ಪಣ ಮಸ್ತು.